ಒಂಥರ ಸ್ಟಕ್ ಆಗಿಬಿಟ್ಟಿರುತ್ತೆ. ನೆಕ್ಸ್ಟ್ ನೀವು ತೆಗೆದ್ರೆ ಕರಕ್ 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 ಕುಯ್ ಅಂತ ಸೌಂಡ್ ಬರುತ್ತಲ್ಲ. ಈ ಕಾರ್ಪೆಟ್ ಮೇಲೆ ಚೂಯಿಂಗ್ ಗಮ್ ಅದು ಇದು ಹಾಕ್ಬಿಟ್ಟಿರ್ತೀರಾ, ಎಷ್ಟೇ ಕಿತ್ರೂ ಬರಲ್ಲ. ಒಂದು 1 2 3 4 5 ಪಾಯಿಂಟ್ ಹಾಕಿದ್ದಾರೆ ನೋಡಿ. ಈ ತರ ಶೂಸ್ ಎಲ್ಲ ಆದ್ರೆ ನೀವು ಹಂಗ ಅನ್ಬಿಟ್ಟು ಅಲ್ಲಿಗಿಲ್ಲಿ ಉಚ್ಕೊಂಡು ಹೋಗ್ಬಿಟ್ಟಿರ. ಲೇಡೀಸ್ ಕಿಚನ್ ಕ್ಲೀನ್ ಮಾಡಕ್ಕೆ ಯೂಸ್ ಆಗುತ್ತೆ. ತಗೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಮಸ್ಕಾರ ಬಸ್ಸು, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು GSAUTOVLOGS. ನಾನು ನಿಮಗೆ ನಮ್ಮ ಇನಿಷಿಯಲ್ ವೀಡಿಯೋಸ್ ಎಲ್ಲ ಹೇಳಿದ್ದೆ WD-40 ಅನ್ನೋ ಪ್ರಾಡಕ್ಟು ನಾನು ಎಷ್ಟು ಯೂಸ್ ಮಾಡ್ತೀನಿ ನನ್ನ ಬೈಕ್ಸ್ನ ಮೇಂಟೈನ್ ಮಾಡೋಕ್ಕೆ ಅಂತ. ಬರೀ ಮೋಟರ್ ಸೈಕಲ್ಗೆ ಅಥವಾ ಕಾರ್ಗೆ ಅಂತಲೇ ಅಲ್ಲ, ಇದನ್ನು ಯಾವುದ್ಯಾವುದಕ್ಕೆ ಯೂಸ್ ಮಾಡ್ಬೋದು ಅಂತ ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ಸೊ ಅದನ್ನೆಲ್ಲ ತಿಳ್ಕೊಳಕ್ಕಿಂತ ಮುಂಚೆ WD-40 ಅನ್ನೋದಿರೋ ನೋಡಿ. W ಅಂದರೆ ವಾಟರ್, D ಅಂದರೆ ಡಿಸ್ಪ್ಲೇಸ್ಮೆಂಟ್, 40 ಅಂದರೆ ಇದನ್ನು ಯಾರು ಕಂಡುಹಿಡಿದ್ರಲ್ಲ ಪುಣ್ಯಾತ್ಮ, ಅವರು ತುಂಬ ಎಕ್ಸ್ಪೆರಿಮೆಂಟ್ ಮಾಡಿ 40th ಎಕ್ಸ್ಪೆರಿಮೆಂಟಲ್ಲಿ ಅವರು ಸಕ್ಸಸ್ ಆಗಿರ್ತಾರೆ. ಸೊ ಆದ್ದರಿಂದ ಇದನ್ನು WD-40 ಅಂತ ಕರೀತಾರೆ, ಸಿಂಪಲ್. ಸೊ ಈ ಪ್ರಾಡಕ್ಟ್ ಬಂದು 420 ml. ನಿಮಗೆ ಎಲ್ಲ ಹಾರ್ಡ್ವೇರ್ ಸ್ಟೋರು ಅಥವಾ ಅಮೆಝಾನಲ್ಲೂ ಸಿಗುತ್ತೆ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಈ ಪ್ರಾಡಕ್ಟ್ ರೇಟ್ ಬಂದು 350 ಹಾಕಿದ್ದಾರೆ. ನಿಮಗೆ ಹಾರ್ಡ್ವೇರ್ ಸ್ಟೋರಲ್ಲೆಲ್ಲ 340, ಒಂದು 10 ರೂಪಾಯಿ ಕಮ್ಮಿಗೆ ಸಿಗ್ಬೋದು. ಸೊ ನೀವು ಹೇಳ್ಬೋದು ಮೋಟರ್ ಸೈಕಲ್ ಮೇಂಟೈನ್ ಮಾಡೋಂಥ ಪ್ರಾಡಕ್ಟು ಹಾರ್ಡ್ವೇರ್ ಸ್ಟೋರಲ್ಲಿ ಯಾಕೆ ಗುರು ಸಿಗುತ್ತೆ ಅಂತ. ಏನು ಅಂದರೆ ಇದು ಮೋಟರ್ ಸೈಕಲ್ಗಂತಲೇ ಮಾಡಿರೋದಲ್ಲ, ಇದು ಆಲ್ ಇನ್ ಒನ್ ಪ್ರಾಡಕ್ಟು. ಅವರೇ ಹಾಕಿದ್ದಾರೆ ನೋಡಿ, ಮಲ್ಟಿ ಯೂಸ್ ಪ್ರಾಡಕ್ಟ್ ಅಂತ. ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು ಇದನ್ನ. ಈಗ ಇದರ ಮೇನ್ ಯೂಸ್ ಏನು ಗೊತ್ತಾ, ವಾಟರ್ ಡಿಸ್ಪ್ಲೇಸ್ಮೆಂಟ್. ಅಂದರೆ ಇದು ನೀರು ಕೂರಾಗಿ ಬಿಡಲ್ಲ ಅಷ್ಟೇ. ನಿಮಗೆ ನೀರು ಎಲ್ಲಿ ಇದನ್ನ ಸ್ಪ್ರೇ ಮಾಡ್ಬಿಟ್ಟು ಅದ್ರ ಮೇಲೆ ನೀರು ಹಾಕಿ ನೀರು ಫ್ಲೋ ಆಗಿಬಿಡುತ್ತೆ, ಅಲ್ಲಿ ನಿಲ್ಲಲ್ಲ ನೀರು. ಎಲ್ಲಿ ನೀರು ಜಾಸ್ತಿ ಹಂಗೆ ಕೂತಿರುತ್ತೋ ಅಲ್ಲೇ ನಿಮಗೆ ರಸ್ಟ್ ಹಿಡಿಯೋಕ್ಕೆ ಸ್ಟಾರ್ಟ್ ಆಗೋದು. ಸೊ ಆದ್ದರಿಂದ WD-40 ಅನ್ನೋದು ಒಂದು ವಾಟರ್ ಡಿಸ್ಪ್ಲೇಸ್ಮೆಂಟ್ ಪ್ರಾಡಕ್ಟ್ ಅಷ್ಟೇ, ಓಕೆನಾ. ಇನ್ನು ಇದ್ರ ಯೂಸರ್ಸಿಗೆ ಬರೋದಾದರೆ, ಫಸ್ಟ್ ಯೂಸ್ ನಾನು ಇದನ್ನು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಚೈನ್ ಮೇಂಟೆನೆನ್ಸ್. ಇದ್ರ WD-40ನ ತುಂಬ ಯೂಸ್ ಮಾಡೋದು ಎಲ್ಲಿ ಗೊತ್ತಾ, ಲಾಕ್ಸಲ್ಲಿ. ಈ ಲಾಕ್ ಆ್ಯಂಡ್ ಕೀ ಬರುತ್ತಲ್ಲ, ಲಾಕ್ಸ್ ಏನಾಗಿರುತ್ತೆ ಒಂದೊಂದು ಸರಿ ರಸ್ಟ್ ಹಿಡಿದ್ಬಿಟ್ಟು ಜಾಮ್ ಆಗಿಬಿಟ್ಟಿರುತ್ತೆ. ಸೊ ಆ ಟೈಮಲ್ಲಿ ಇದನ್ನು ಸ್ವಲ್ಪ ಸ್ಪ್ರೇ ಮಾಡಿ ಒಂದು 2 ನಿಮಿಷ ಬಿಟ್ಟು ಆಮೇಲೆ ಓಪನ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಆ ರಸ್ಟನ್ನೆಲ್ಲ ಕ್ಲಿಯರ್ ಮಾಡಿ ನಿಮಗೆ ಲಾಕ್ನ ಫ್ರೀ ಮಾಡಿಕೊಡುತ್ತೆ, ಓಪನ್ ಮಾಡೋಕ್ಕೆ ಈಸಿ ಮಾಡುತ್ತೆ. ಅದೇ ಥರನೇ ಲಾಕಲ್ಲಿ ಕೂಡ ನಿಮಗೆ ಪ್ಲಾಸ್ಟಿಕ್ ಪಾರ್ಟ್ಸ್ ಇರುತ್ತೆ. ಬಟ್ ಎಷ್ಟು ಸರಿ ಸ್ಪ್ರೇ ಮಾಡಿದ್ರು ಆ ಪ್ಲಾಸ್ಟಿಕ್ ಪಾರ್ಟ್ ನಿಮಗೆ ಹಾಳಾಗಲ್ಲ. ರಬ್ಬರು ಅದೇನೋ ಇರುತ್ತಲ್ಲ ಮೆಕ್ಯಾನಿಸಮ್ ಲಾಕಲ್ಲಿ, ಅದು ಹಾಳಾಗಲ್ಲ. ಸೊ ಒಂದು ಲಾಕಲ್ಲೇ ಹಾಳಾಗಲ್ಲ ಅಂದರೆ ಇನ್ನು ಚೈನಲ್ಲಿ ಹಾಳಾಗುತ್ತೆ ಅಂದ್ಕೊಳೋದು ನಾವು ತಪ್ಪು. ಬಟ್ ನಾನಂತೂ ಸುಮಾರು ವರ್ಷದಿಂದ ನಾನು ಎಲ್ಲ ಗಾಡಿಗಳಿಗೂ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಗುರು, ಏನೂ ಪ್ರಾಬ್ಲಮ್ ಆಗಿಲ್ಲ. ಸೊ ಆದ್ದರಿಂದ ನಾನು ಅಷ್ಟೇ ನಿಮಗೆ ಇದನ್ನೇ ಸಜೆಸ್ಟ್ ಮಾಡ್ತೀನಿ. ಸುಮಾರು ಜನ 2 ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರ್ತಾರೆ. ಒಂದು ಚೈನ್ ಕ್ಲೀನಿಂಗು, ಇನ್ನೊಂದು ಚೈನ್ ಲೂಬು. ಅಂದರೆ ಈ ಥರದೇ ಒಂದು 400 ರೂಪಾಯಿ ಕೊಟ್ಟು 2 ಪ್ರಾಡಕ್ಟ್ ತೊಗೊತಾರೆ. ಒಂದು ಚೈನ್ ಕ್ಲೀನ್ ಮಾಡೋಕ್ಕೆ ಚೈನ್ ಕ್ಲೀನರ್ ಅಂತಲೇ ಬರುತ್ತೆ, ಇನ್ನೊಂದು ಚೈನ್ ಲೂಬ್ ಅಂತ ಬರುತ್ತೆ. ಅಂದರೆ ಚೈನ್ ಕ್ಲೀನ್ ಆದಮೇಲೆ ಅದನ್ನು ಸ್ವಲ್ಪ ವೆಟ್ಟಾಗಿಡಬೇಕು ಅಂತ ಲೂಬ್ರಿಕೆಂಟಾಗಿ ಕೆಲಸ ಮಾಡೋಕ್ಕೆ ಚೈನ್ ಲೂಬ್ರಿಕೆಂಟ್ ತೊಗೊತಾರೆ. ಬಟ್ ನಾನೇನು ಮಾಡ್ತೀನಿ ಅಂದರೆ ಇದೊಂದೇ ಪ್ರಾಡಕ್ಟ್ ಸಾಕು ನಿಮಗೆ. 2 ಪ್ರಾಡಕ್ಟ್ಗೆ ನೀವು ದುಡ್ಡು ವೇಸ್ಟ್ ಮಾಡೋಂಥ ನೆಸಿಟಿನೇ ಇಲ್ಲ. ಆ್ಯಂಡ್ ಇದು ನಿಮಗೆ ಕಮ್ಮಿ ಕೂಡ ಆಗುತ್ತೆ. ಸೊ ಇದು WD-40 ನೀವು ಚೈನ್ಗೆ ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಕೂತಿರೋಂಥ ಗ್ರೀಸು ರಸ್ಟು ಎಲ್ಲದನ್ನು ಅದು ಕ್ಲೀನ್ ಮಾಡಿ ಒಂದು 2 ನಿಮಿಷ ಬಿಟ್ಟಾಗ ಫ್ರೀ ಮಾಡಿಕೊಡುತ್ತೆ. ಆಮೇಲೆ ನೀವು ಒಂದು ಕ್ಲೀನಾಗಿರೋ ಟವಲು ಬಟ್ಟೆನ ತೊಗೊಂಡು ಒರೆಸ್ಕೊಂಡಾಗ ಎಲ್ಲ ದಟ್ ಅದರಲ್ಲೇ ಬಂದುಬಿಡುತ್ತೆ. ಅದಾದಮೇಲೆ ಕ್ಲೀನಾಗಿರೋ ಚೈನಿಗೆ ನೀವೇನು ಮಾಡಬೇಕು, ಸ್ವಲ್ಪ WD-40 ಜಾಸ್ತಿನೂ ಹೊಡಿಯೋಕೋಗ್ಬಾರ್ದು. ಜಾಸ್ತಿ ಹೊಡೆದು ಏನಾಗುತ್ತೆ ಗೊತ್ತಾ ನೋಡಿ, ಈ ಥರ ಮಣ್ಣು ರೋಡಲ್ಲೆಲ್ಲ ನೀವು ಓಡಿಸ್ಬೇಕಾದ್ರೆ ಒಂಥರ ಗಮ್ ಥರ ಆಗ್ಬಿಡುತ್ತದೆ. ಜಾಸ್ತಿ ಹೊಡೆದಾಗ ತುಂಬ ನೆಂದಿರೋದ್ರಿಂದ ಏನಾಗುತ್ತೆ, ಮಣ್ಣೆಲ್ಲ ಬೇಗ ಕೂತ್ಕೊಂಡು ಇನ್ನೂ ಜಾಸ್ತಿ ನಿಮಗೆ ಒಂಥರ ಮರಳು ಪೇಸ್ಟಾಗಿ ಇನ್ನೂ ಬೇಗ ಚೈನ್ ಸ್ಪ್ರಾಕೆಟ್ ಸವಿಯೋಕ್ಕೆ ಹೆಲ್ಪ್ ಮಾಡುತ್ತೆ. ಆ ಥರ ಎಲ್ಲ ಮಾಡಬೇಡಿ ನೀವು. ಆದ್ದರಿಂದ ಏನು ಮಾಡಬೇಕು, ಸ್ವಲ್ಪ ಲೈಟಾಗಿ ಚೈನ್ ಸೆಂಟ್ರಿಗೆ ಓರಿಂಗ್ ಹತ್ರ ಎಷ್ಟು ಬೇಕೋ ಅಷ್ಟು ಮೀಡಿಯಮ್ ಆಗಿ ಹೊಡೆದಾಗ ನಿಮಗೆ ಚೈನ್ ಲುಬ್ರಿಕೇಟ್ ಆಗುತ್ತೆ. ನೆಕ್ಸ್ಟ್ ಗೇರ್ಸು ನಿಮಗೆ ಚೈನ್ ಸ್ಪ್ರಾಕೆಟ್ ಲೈಫೆಲ್ಲ ಚೆನ್ನಾಗಿ ಬರ್ತಾ ಹೋಗುತ್ತೆ. ಸೊ ಇದು ಚೈನ್ ಕ್ಲೀನಿಂಗ್ ವಿಷಯಕ್ಕೆ. ಸ್ಟಾಪ್ಸ್ ಸ್ಕ್ವೀಕ್ಸ್, ಡ್ರೈವ್ಸ್ ಔಟ್ ಮಾಯಿಶ್ಚರ್, ಕ್ಲೀನ್ಸ್ ಆ್ಯಂಡ್ ಪ್ರೊಟೆಕ್ಟ್ಸ್, ಲೂಸನ್ಸ್ ರಸ್ಟೆಡ್ ಪಾರ್ಟ್ಸ್, ಫ್ರೀ ಸ್ಟಿಕ್ಕಿ ಮೆಕ್ಯಾನಿಸಮ್ ಅಂತ. ಸೊ ಸ್ಟಾಪ್ ಸ್ಕ್ವೀಕ್ಸ್ ಅಂದರೆ ಫಸ್ಟು ನೀವು ನೋಡಿ, ಈಗ ಈ ಕಿಟಕಿಗಳು ಬಾಗಿಲುಗಳೆಲ್ಲ ರಸ್ಟ್ ಹಿಡ್ಬಿಟ್ಟು ತುಂಬ ದಿವಸ ಓಪನು ಕ್ಲೋಸು ಮಾಡಿಲ್ಲ ಅಂದರೆ ಒಂಥರ ಸ್ಟಕ್ ಆಗಿಬಿಟ್ಟಿರುತ್ತೆ. ನೆಕ್ಸ್ಟ್ ನೀವು ತೆಗೆದ್ರೆ ಕರಕ್ 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 ಕುಯ್ ಅಂತ ಸೌಂಡ್ ಬರುತ್ತಲ್ಲ, ಅದನ್ನೆಲ್ಲ ಸ್ಟಾಪ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹೆಂಗೆ ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಕಿಟಕಿ ಬಾಗಿಲುಗಳೆಲ್ಲ ಇಲ್ಲ, ಒಂದು ಸಿಂಪಲ್ ಎಕ್ಸಾಂಪಲ್ ತೋರಿಸ್ತೀನಿ. ಗಾಡಿಯಲ್ಲಿ ನೋಡಿ, ಈ ಪೋರ್ಷನಲ್ಲಿ ಇದು ಹೊಸ ಗಾಡಿ ಆಗಿರೋದ್ರಿಂದ ಏನು ಸ್ಮೂತಾಗಿದೆ. ಒಂದೊಂದು ರಸ್ಟ್ ಹಿಡ್ಬಿಟ್ಟು ವಾಶ್ ಮಾಡ್ತಾ ಇಲ್ಲಿ ನಿಮಗೆ ಸೌಂಡ್ ಬರುತ್ತೆ, ಹಿಂಗೆ ಓಪನ್ ಮಾಡ್ಕೊ ಕ್ವಿಕ್ ಅಂತ. ಆ ಟೈಮಲ್ಲಿ ಒಂದು ಸ್ವಲ್ಪ ನೀವು ಇಲ್ಲಿ ಸ್ಪ್ರೇ ಮಾಡಿದ್ರೆ ಇದೇನಾಗುತ್ತೆ, ಒಂದು 2 ನಿಮಿಷಕ್ಕೆ ಫುಲ್ಲು ಸ್ಮೂತ್ ಆಗಿಬಿಡುತ್ತೆ, ಸೌಂಡೇ ನಿಂತೋಗುತ್ತೆ. ಸೊ ಇದು ಸ್ಟಾಪ್ ಸ್ಕ್ವೀಕ್ಸ್ ಅಂತ. ನೆಕ್ಸ್ಟು ಡ್ರೈವ್ಸ್ ಔಟ್ ಮಾಯಿಶ್ಚರ್. ಸೊ ನಾನು ಹೇಳಿದ್ನಲ್ಲ, ನೀವು ವಾಶ್ ಮಾಡಿದಾಗ ಅಲ್ಲಿ ಇಲ್ಲಿ ಎಲ್ಲ ಮಾಯಿಶ್ಚರ್ ಕೂತಿರುತ್ತೆ. ಇದನ್ನು ಸ್ಪ್ರೇ ಮಾಡಿದ್ರೆ ಮಾಯಿಶ್ಚರ್ ನಿಮಗೆ ಕೂರಲ್ಲ. ನೆಕ್ಸ್ಟು ಕ್ಲೀನ್ಸ್ ಆ್ಯಂಡ್ ಪ್ರೊಟೆಕ್ಟ್ಸ್. ಸೊ ಕ್ಲೀನ್ಸ್ ಆ್ಯಂಡ್ ಪ್ರೊಟೆಕ್ಟ್ಸ್ ಇಲ್ಲ ಇದೆ ನೋಡಿ, ನಮ್ಮ ಚೈನ್ಗಂತಲೇ ಹೇಳಿದಂಗಿದೆ ಕ್ಲೀನ್ಸು. ಫಸ್ಟು ಒಂದು ಸ್ವಲ್ಪ ಜಾಸ್ತಿ ಸ್ಪ್ರೇ ಮಾಡಿ ಬಟ್ಟೆಲಿ ಒರೆಸಿದಾಗ ಇದು ಕ್ಲೀನ್ ಆಗುತ್ತೆ ಚೈನು.
ಪ್ರೊಟೆಕ್ಟ್ಸ್. ಮತ್ತು ಒಂದು ಸ್ವಲ್ಪ ಲೂಬ್ರಿಕೆಂಟಾಗಿ ನೀವು ಹೊಡೆದಾಗ ನಿಮಗೆ ನೆಕ್ಸ್ಟು ಅಲ್ಲಿ ರಸ್ಟ್ ಕೂರುವಂಥ ಚಾನ್ಸಸ್ ಇರೋಲ್ಲ, ಜೊತೆಗೆ ಲೂಬ್ರಿಕೇಟಾಗಿ ಕೂಡ ವರ್ಕ್ ಮಾಡುತ್ತೆ. ನೆಕ್ಸ್ಟು ಲೂಸನ್ಸ್ ರಸ್ಟೆಡ್ ಪಾರ್ಟ್ಸ್. ಈಗ ನೀವು ಬ್ಯಾಟ್ರಿ ಟರ್ಮಿನಲ್ಸು ಅಥವಾ ಯಾವುದೋ ಒಂದು ನಟ್ಟೋ ಏನೋ ನಿಮ್ಮ ಮನೆಯಲ್ಲಿ ನಲ್ಲಿನೋ ಕೊಳ ಏನೋ ಆಗಿರಲಿ ಗುರು, ಒಂಥರ ರಸ್ಟ್ ಹಿಡಿದು ಅದನ್ನು ತಿರ್ಗ್ಸೋಕ್ಕೆ ಆಗಲ್ಲ ಗೊತ್ತಾ, ನೀವು ಎಷ್ಟೇ ಟ್ರೈ ಮಾಡಿದ್ರು ಬರಲ್ಲ ಅದು. ಸೊ ಆ ಟೈಮಲ್ಲಿ ಏನು ಮಾಡಬೇಕು, WD-40ನ ಒಂದು ಸ್ವಲ್ಪ ಜಾಸ್ತಿನೇ ಹೊಡಿರಿ, ಅಲ್ಲೆಲ್ಲ ಜಾಸ್ತಿ ಹೊಡೆದ್ಬಿಟ್ಟು ಒಂದು 5 ನಿಮಿಷ ಬಿಡಿ. 5 ನಿಮಿಷ ಬಿಟ್ಟು ಆಮೇಲೆ ಓಪನ್ ಮಾಡಿ, ಖಂಡಿತ ಓಪನ್ ಆಗುತ್ತೆ ಗುರು. ಎಂಥ ನಟ್ಟು ಬೋಲ್ಟೆ ಏನೇ ಆಗಿರಲಿ, ಒಂದೊಂದು ಸರಿ ಥ್ರೆಡ್ ಮಿಸ್ ಆಗಿಬಿಟ್ಟಿರುತ್ತೆ, ಅಂದರೆ ಫುಲ್ಲು ಸ್ಲಿಪ್ ಆಗಿರೋಂಥದ್ದಕ್ಕೆಲ್ಲ ನೀವು ಕಟಿಂಗ್ ಪ್ಲೇರಲ್ಲಿ ಟ್ರೈ ಮಾಡಬೇಕು. ಬಟ್ ಒಂದು ಸ್ವಲ್ಪ ಸ್ಲಿಪ್ ಆಗಿರೋಂಥದ್ದಕ್ಕೆ ನೀವೇನು ಮಾಡ್ಬೋದು, ಆರಾಮಾಗಿ ಇದನ್ನು ಹೊಡೆದ್ಬಿಟ್ಟು ಒಂದು 5 ನಿಮಿಷ 10 ನಿಮಿಷ ಬಿಟ್ಬಿಟ್ಟು ಟ್ರೈ ಮಾಡಿ, ಆರಾಮಾಗಿ ಓಪನ್ ಆಗುತ್ತೆ. ನೆಕ್ಸ್ಟು ಫ್ರೀ ಸ್ಟಿಕ್ಕಿ ಮೆಕ್ಯಾನಿಸಮ್ ಅಂತ. ಫ್ರೀ ಸ್ಟಿಕ್ಕಿ ಮೆಕ್ಯಾನಿಸಮ್ ಅಂದರೆ, ಈಗ ನೀವು ಗೋಡೆ ಮೇಲೆ ಸ್ಟಿಕ್ಕರ್ಗಳು ಅದು ಇದೆಲ್ಲ ಅಂಟಿಸ್ಬಿಟ್ಟಿರ್ತೀರ, ನೆಕ್ಸ್ಟ್ ಕಿತ್ತಕ್ಕೆ ಹೋದರೆ ಅದು ಬರೋದೇ ಇಲ್ಲ ಗುರು, ಏನು ಮಾಡಿದ್ರು ನಿಮಗೆ ಬರಲ್ಲ. ಅಥವಾ ಈ ಕಾರ್ಪೆಟ್ ಮೇಲೆ ಚೂಯಿಂಗಮ್ಮು ಅದು ಇದು ಹಾಕ್ಬಿಟ್ಟಿರ್ತೀರ, ಎಷ್ಟೇ ಕಿತ್ತರೂ ಬರಲ್ಲ. ನೀವು ಅದಕ್ಕೊಂದು ಸಿಂಪಲ್ ಟೆಕ್ನಿಕ್ ಏನಂದರೆ, ಇದನ್ನು ತೊಗೊಳ್ಳಿ, ಒಂದು ಸ್ವಲ್ಪ ಜಾಸ್ತಿನೇ ಸ್ಪ್ರೇ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ಕ್ಲೀನ್ ಮಾಡಿ, ಕಣ್ಣು ಮುಚ್ಕೊಂಡು ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ ನೀವೇ ಶಾಕ್ ಆಗಿಬಿಡ್ತೀರಾ. ಸೊ ಅಷ್ಟು ಯೂಸ್ಫುಲ್ ಪ್ರಾಡಕ್ಟ್ ಇದು. ಇಷ್ಟನ್ನು ಇವ್ರು ಬರೀ ಜಾಗ ಇಲ್ಲ ಅಂತ 1 2 3 4 5 ಪಾಯಿಂಟ್ ಹಾಕಿದ್ದಾರೆ. ಬಟ್ ಇದರಿಂದ ಯೂಸಸ್ಸು ಸಿಕ್ಕಾಪಟ್ಟೆ ಇದೆ ಗುರು, ನನಗಂತೂ ಹೇಳ್ತೀನಲ್ಲ. ಜೊತೆಗೆ ಇದು ನೀವು ಒಂಥರ ಪಾಲಿಶ್ ಥರ ಯೂಸ್ ಮಾಡ್ಬೋದು ನೋಡಿ. ಈಗೆಲ್ಲ ಕ್ಲೀನ್ ಆದಮೇಲೆ ಇದೇನು ಆಗಲ್ಲ, ಒಂದು ಸ್ವಲ್ಪ ಬಟ್ಟೆಲ್ಲಿ ಹಾಕೊಂಡು ಎಲ್ಲ ಕ್ಲೀನ್ ಮಾಡಿದ್ರೆ ಪಾಲಿಶ್ ಆಗಿ ಹಂಗೆ ಶೈನ್ ಹೊಡಿತಾ ಇರುತ್ತೆ. ಜೊತೆಗೆ ಈ ಥರ ಎಲೆಕ್ಟ್ರಿಕಲ್ ಸ್ವಿಚಸ್ಸು ಸ್ವಲ್ಪ ಹಾರ್ಡಾಗಿ ಯೂಸ್ ಆಗ್ತಾ ಇಲ್ಲ ಅಂದರೆ ಅಲ್ಲಿ ಇಲ್ಲಿ ಸ್ವಲ್ಪ ಸ್ಪ್ರೇ ಮಾಡ್ಬೋದು. ಆಮೇಲೆ ಈ ಇಗ್ನಿಷನ್ ಕೀ, ಯಾವುದೇ ಥರ ಕೀ ಆಗಿರಲಿ, ನಿಮ್ಮ ಮನೆ ಲಾಕ್ ಸೆಟ್ಟು ಏನಕ್ಕಾದರೂ ಕೂಡ ನೀವು WD-40ನ ಯೂಸ್ ಮಾಡ್ಬೋದು. ಅಂದರೆ ಇದು ಬೇಸಿಕಲಿ ನಿಮಗೆ ರಸ್ಟ್ ಹಿಡಿದಿರ ತಡೆಯುತ್ತೆ, ಗ್ರೀಸ್ ಕ್ಲೀನ್ ಮಾಡುತ್ತೆ. ಜೊತೆಗೆ ಯಾವುದಾದ್ರು ಸ್ಕ್ರೂನೋ ನಟ್ಟೋ ಏನೋ ಒಂದು ನಿಮಗೆ ಫ್ರೀಸ್ ಆಗಿದ್ದರೆ ಅದನ್ನು ಓಪನ್ ಮಾಡಿ ಲೂಸ್ ಮಾಡಿ ಕೊಡುತ್ತೆ. ನಾನು ಇದನ್ನು ಏನೇನಕ್ಕೆ ಪರ್ಸನಲಾಗಿ ಯೂಸ್ ಮಾಡ್ತೀನಿ ಅಷ್ಟು ನಿಮ್ಗೆ ಹೇಳಿದ್ದೀನಿ. ಇದು ಬಿಟ್ಟು ಇನ್ನೊಂದು ಹೇಳೋದು ಮರ್ತೋದೆ, ಶೂ ಪಾಲಿಷ್ ಮಾಡೋಕ್ಕೆ ಕೂಡ ಇದನ್ನು ಯೂಸ್ ಮಾಡ್ಬೋದು ಗುರು ನೀವು. ಹೆಂಗೆ ಗೊತ್ತಾ, ಅಂದರೆ ಎಲ್ಲ ಶೂಗೂ ಯೂಸ್ ಮಾಡಬೇಡಿ ನೋಡಿ. ಈ ಥರ ಶೂಸ್ ಎಲ್ಲ ಆದರೆ ನೀವು ಒಂದು ಬಟ್ಟೆಗೆ WD-40ನ ಸ್ಪ್ರೇ ಮಾಡಿಕೊಂಡು ಎಲ್ಲಿ ಗಲೀಜಾಗಿದೆ ಅಲ್ಲಿ ಒರೆಸ್ಕೊಬೋದು. ಬಟ್ ಪಾಲಿಶಾಗಿ ಯಾವುದಕ್ಕೆ ಯೂಸ್ ಮಾಡ್ಬೋದು, ಈ ಫಾರ್ಮಲ್ ಶೂಸು, ಆಮೇಲೆ ಈ ಸಿಂಥೆಟಿಕ್ ಲೋಫರ್ಸ್ ಎಲ್ಲ ಬರುತ್ತಲ್ಲ, ಅದಕ್ಕೆ ನೀವೇನು ಮಾಡ್ಬೋದು, ಫುಲ್ಲಾಗಿ ಸ್ಪ್ರೇ ಮಾಡಿಬಿಟ್ಟು ಒಂದು ಬಟ್ಟೆ ತೊಗೊಂಡು ನೀಟಾಗಿ ಉಜ್ಜಿ ಹೆಂಗೆ ಶೈನ್ ಆಗುತ್ತೆ ಗೊತ್ತಾ. ಒರಿಜಿನಲ್ ಪಾಲಿಶಲ್ಲಿ ಕೂಡ ನಿಮ್ಗೆ ಆ ಫೀಲ್ ಬರೋಲ್ಲ, ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಇದು. ಜೊತೆಗೆ ಪಾಲಿಶ್ ಕೊಡುತ್ತೆ, ಆಮೇಲೆ ಶೈನ್ ಕೂಡ ಕೊಡುತ್ತೆ. ಜೊತೆಗೆ ನಿಮಗೆ ನೀರೆಲ್ಲ ಅದ್ರ ಮೇಲೆ ಬಿತ್ತು ಅಂದರೆ ಯಾವತ್ತಾದ್ರು ಟ್ರೈ ಮಾಡಿ, ಫಾರ್ಮಲ್ ಶೂಸ್ ಮೇಲೆಲ್ಲ ಈ ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಉಜ್ಜಿಬಿಟ್ಟು ಎಷ್ಟು ಬೇಕಾದ್ರೂ ನೀರು ಹಾಕಿ, ನಿಲ್ಲೋದೇ ಇಲ್ಲ ಗುರು, ಜಾರ್ತಾ ಇರುತ್ತೆ. ಸೊ ಅದೊಂದು ನಾನು ಯೂಸ್ ಮಾಡ್ತೀನಿ ಅದನ್ನು. ಅದು ಬಿಟ್ಟರೆ ತುಂಬ ಕಡೆ ಯೂಸ್ ಆಗುತ್ತೆ ಗುರು, ಇಂಥದ್ದೇ ಅಂತಿಲ್ಲ. ನೀವು ಗೂಗಲಲ್ಲಿ ಫೈಂಡ್ ಮಾಡಿದ್ರೆ ಸಾವಿರ ಯೂಸಸ್ WD-40ಇಂದ ಇದೆ. ಸೊ ಒಂದು ಪ್ರಾಡಕ್ಟು ತುಂಬ ಯೂಸ್ ಇದೆ. ಒಂದು ಮನೇಲಿದ್ದರೆ ನಿಮಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಆಮೇಲೆ ಈ ಕಿಚನಲ್ಲಿ ಟೈಲ್ಸ್ ಮೇಲೆ ಅದು ಇದು ಸ್ಟೈನ್ಸ್ ಆಗಿರುತ್ತೆ ಗೊತ್ತಾ, ಅದನ್ನು ಕೂಡ ಕ್ಲೀನ್ ಮಾಡ್ಬೋದು. ಎಲ್ಲ ಬೇಸಿಕಲಿ ಏನು ಗಲೀಜಾಗಿದ್ರು ಕೂಡ ಕ್ಲೀನ್ ಮಾಡೋಕ್ಕೆ WD-40ನ ಯೂಸ್ ಮಾಡ್ಬೋದು. ಹಂಗೆ ಅಂದ್ಬಿಟ್ಟು ಅಲ್ಲಿಗಿಲ್ಲಿ ಉಚ್ಕೊಳಕ್ಕೆ ಹೋಗ್ಬಿಟ್ಟಿರ, ಅಲ್ಲಿ ಕ್ಲೀನ್ ಆಗಿಬಿಡ್ಲಿ ಅಂದ್ಬಿಟ್ಟು ಅವೆಲ್ಲ ಇಲ್ಲ. ಆಮೇಲೆ ಗೊತ್ತಾಕ್ ಅಂದ್ಬಿಡ್ತೀರಾ. ಮನೆಯಲ್ಲಿ ಗಾಡಿಗಳಿಗೆ ಕಿಚನ್ಗೆ ಏನಕ್ಕೆ ಯೂಸು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟು ಬಿಟ್ಟು ನೀವು ಗೂಗಲಲ್ಲಿ ಯೂಟ್ಯೂಬಲ್ಲಿ ನೋಡಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಯೂಸಸ್ ಇದೆ. ಸೊ ಇದೊಂದು ಪ್ರಾಡಕ್ಟ್ ಮನೇಲಿದೆ, ನಿಮ್ಗೆ ತುಂಬ ಯೂಸ್ ಆಗುತ್ತೆ ಗುರು. ಮಿಸ್ ಮಾಡಿದ್ರೆ ಇದೊಂದು ತೊಗೊಳ್ಳಿ. ಇನ್ನೂ ಚಿಕ್ಕ ಸೈಜಲ್ಲಿ ಬರುತ್ತೆ. ನಾನಿದು 420 ml 350 ರುಪೀಸು, 70 ರುಪೀಸ್ಗೆಲ್ಲ ಚಿಕ್ಕದು ಬರುತ್ತೆ. ಅದನ್ನು ತೊಗೊಳ್ಳಿ. ಅಟ್ಲೀಸ್ಟ್ ಗಾಡಿಗಳಿಗೆ ಯೂಸ್ ಮಾಡಲ್ಲ ಅಂದರೂ ಕೂಡ ಲೇಡೀಸು ಕಿಚನ್ ಕ್ಲೀನ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಈ ವಿಡಿಯೋಯಿಂದ ನಿಮಗೆ WD-40 ಬಗ್ಗೆ ಸ್ವಲ್ಪ ನಾಲೆಜ್ ಸಿಕ್ಕಿ ಇದ್ರ ಯೂಸಸ್ ಏನು ಅಂತ ನಿಮ್ಗೆ ಗೊತ್ತಾಗಿದೆ ಅಂದ್ಕೊತೀನಿ. ಇದ್ರ ಯೂಸಸ್ ಏನು ಅಂತ ನಾನು ನಿಮಗೆ ತಿಳಿಸೋದೇ ನನ್ನ ಉದ್ದೇಶ ಆಗಿತ್ತು. ನನಗೆ ಯಾವುದೇ ಪೇಯ್ಡ್ ಪ್ರಮೋಷನ್ ಆಗಲಿ ಅಥವಾ ನಾನು ಯಾವ ಪ್ರಾಡಕ್ಟ್ನು ಪ್ರಮೋಟ್ ಮಾಡ್ತಾಯಿಲ್ಲ. ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ, ನನಗೆ ಯಾವುದು ಬೆಟರ್ ಅನ್ನಿಸ್ತು ಅದನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ತೊಗೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ನಿಮ್ಮ ಸಜೆಷನ್ಸ್ ಏನಾದರೂ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಸರಿ ಬಸ್ಸು, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆ್ಯಂಡ್ ಟಾಟಾ, ಬಾಯ್ ಬಾಯ್.